ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೆರೆಗೋಡು ಗ್ರಾಮದಲ್ಲಿ ಹನುಮ ಧ್ವಜ ದಂಗಲ್ ಶುರುವಾಗಿತ್ತು. ಇದೀಗ ಮತ್ತೆ ಈ ಒಂದು ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಕೆರೆಗೋಡು ಗ್ರಾಮದಲ್ಲಿ ಇನ್ನೂ ಕೂಡ ಧ್ವಜದ ಕಿಚ್ಚು ಆರುವಂತಹ ಲಕ್ಷಣಗಳು ಯಾವುದೇ ಕಾರಣಕ್ಕೂ ಕಾಣಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ. ಅರ್ಜುನ ಸ್ತಂಭದಲ್ಲಿ ಹೊಸ ತ್ರಿವರ್ಣ ಹಾರಾಟವನ್ನ ಮಾಡೋದಕ್ಕೆ ರೆಡಿಯಾಗಿದೆ. ಹಳೆ ತ್ರಿವರ್ಣ ಧ್ವಜ ಬದಲಿಸಿ ಹೊಸ ತಿರಂಗ ಹಾರಾಟ. ಎಷ್ಟು ದೊಡ್ಡ ಧ್ವಜ ಸ್ತಂಭಕ್ಕೆ ಚಿಕ್ಕ ರಾಷ್ಟ್ರ ಧ್ವಜ ಸಲ್ಲದು ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೊಡ್ಡ ಧ್ವಜವನ್ನ ಹಾರಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಗೆ ಕೆರೆಗೋಡು ಗ್ರಾಮಸ್ಥರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೂನ್ 4ರ ನಂತರ ಹನುಮ ಹೋರಾಟ ತೀವ್ರ ಆಗತ್ತೆ, ಹೋರಾಟದ ಪರಿಣಾಮ ಸರ್ಕಾರ ಎದುರಿಸಲೇಬೇಕಾಗತ್ತೆ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಕೆರೆಗೋಡು ಗ್ರಾಮಸ್ಥರು ವಾರ್ನಿಂಗ್ ಕೊಟ್ಟಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಬಹಳ ದೊಡ್ಡ ಧ್ವಜ ಸ್ತಂಭ ಅದು, ಆದರೆ ಚಿಕ್ಕದಾಗಿ ಇರುವಂತಹ ಧ್ವಜವನ್ನ ಹಾರಾಟ ಮಾಡಿಸ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಧ್ವಜ ಚೇಂಜ್ ಮಾಡಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದಾರೆ ಕೆರೆಗೋಡು ಗ್ರಾಮಸ್ಥರು. ಗ್ರಾಮದಲ್ಲಿ ಹನುಮ ಧ್ವಜ ದಂಗಲ್ ಜೋರಾಗಿತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ಹೋರಾಟಗಳನ್ನು ಕೂಡ ಮಾಡಲಾಗಿತ್ತು. ಜೂನ್ 4ರ ನಂತರ ಮತ್ತಷ್ಟು ಹೋರಾಟ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈಗಾಗಲೇ ಮತದಾನ ಆಗಿದೆ, ರಿಸಲ್ಟ್ ಬರುತ್ತೆ ಜೂನ್ 4ರಂದು. ಜೂನ್ 4ರ ನಂತರ ಈ ಒಂದು ಧ್ವಜ ಸ್ತಂಭದ ಹೋರಾಟ ಅಂದರೆ ಹನುಮ ಧ್ವಜ ದಂಗಲ್ ಮತ್ತಷ್ಟು ಹೆಚ್ಚಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಇದು ನಮಗೆ ಸಮಾಧಾನ ತಂದಿಲ್ಲ. ಈ ಧ್ವಜಸ್ತಂಭಕ್ಕೆ ಸರಿಯಾದ ಧ್ವಜ ಅಲ್ಲ, ಇದು ಖರ್ಚು ಕಂಡಂಗೆ ಕಾಣಿಸ್ತಾ ಇದೆ. ನಾವು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿದ್ವಿ. ಈ ಧ್ವಜ ಇದು ಈ ಸ್ತಂಭಕ್ಕೆ ಸರಿ ಹೋಗ್ತಾ ಇಲ್ಲ, ದೊಡ್ಡ ಧ್ವಜನ ಆರಿಸಿ ಅಂತ. ಅವರು ನಮಗೆ ಗೊತ್ತಾಗಲಿಲ್ಲ, ಅರ್ಜೆಂಟಾಗಿ ಆರಿಸಿದ್ದೀವಿ, ಮುಂದೆ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಇದು ಧ್ವಜಕ್ಕೆ ಒಂದು ರೀತಿಯ ಧ್ವಜ ಕಂಬಕ್ಕೆ ಅವಮಾನ ಮಾಡ್ದಂಗೆ. ಈ ಧ್ವಜದ ಹೋರಾಟ ಇದು ಇಲ್ಲಿಗೆ ನಿಲ್ಲಲ್ಲ. ಜೂನ್ 4ನೇ ತಾರೀಕು ಕಳೆದ ನಂತರ ಇದರ ಹೋರಾಟ ಇನ್ನೂ ತೀವ್ರ ಆಗ್ತದೆ. ಇದರ ಪರಿಣಾಮವನ್ನು ಸರ್ಕಾರ ಎದುರಿಸಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾವ ಹೋರಾಟ ಮಾಡ್ತೀರಾ ನೀವು? ಇದು ರಾಜ್ಯಾದ್ಯಂತ ಈ ಕೆರೆಗೋಡು ಚಲೋ ಒಂದು ಕಾರ್ಯಕ್ರಮನ ಮುಂದೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ರಾಷ್ಟ್ರಧ್ವಜ ದೊಡ್ಡದಾಗಿ ಹಾಕಬೇಕು ಅಂತ. ರಾಷ್ಟ್ರಧ್ವಜ ಅಲ್ಲ, ಹನುಮ ಧ್ವಜನೇ ಹಾರಾಡಬೇಕು. ನಾವು ಮಾಡಿರೋ ಉದ್ದೇಶನೇ ಹನುಮ ಧ್ವಜ ಹಾಕೋಕ್ಕೋಸ್ಕರ ಆ ಧ್ವಜನೇ ಇಲ್ಲಿ ಹಾರಾಡಬೇಕು. ಜೂನ್ 4 ಕಳೆದ ನಂತರ ಇದರ ಪರಿಣಾಮನ ರಾಜ್ಯ ಸರ್ಕಾರ ಎದುರಿಸಬೇಕಾಗ್ತದೆ ಅಂತ. ಸರ್, ಏನು ಧ್ವಜ ವ್ಯತ್ಯಾಸ ಅಂತೇನಿಲ್ಲ. ಕಂಬಕ್ಕೆ ತಕ್ಕಂತೆ ಒಂದು 108 ಅಡಿ ಕಂಬಕ್ಕೆ ತಕ್ಕಂತೆ ಒಂದು ಧ್ವಜ ಹಾರಿಸಿದ್ರೆ ನಮಗೆ ಸಮಾಧಾನ ಆಗೋದು. ಯಾಕೆಂದರೆ ಆಲ್ರೆಡಿ ಅವರು ನೋಡಿದ್ದಾರೆ. ಯಾಕೆ ಜನವರಿ 26 ನಾವು ಒಂದು 20 ಅಡಿ 30 ಅಡಿ ಉದ್ದಿದ್ದು ಒಂದು ಧ್ವಜವನ್ನು ಹಾರಿಸಿದ್ವಿ. ಆ ರೀತಿ ಒಂದು ಧ್ವಜವನ್ನು ಹಾರಿಸಿದ್ರೆ ಒಂದು ಸಮಾಧಾನ ಆಗೋದು. ಮೋಸ್ಟ್ಲಿ ಅದು ಮಳೆಗೆ ನೆಂದೆಲ್ಲ ಹರಿದೋಗಿದೆ. ಗೊತ್ತಾಗಿದೆ ಅವ್ರಿಗೆ ಆ ಕಂಬಕ್ಕೆ ಆ ಧ್ವಜ ಸೂಕ್ತವಲ್ಲ ಅಂತ ಆರಿಸ್ಬೇಕಿತ್ತು. ಅವರು ಏನು ಸರ್ಕಾರದವರು ಮಾಮೂಲಿ ಏನು ಹನುಮತ್ ಧ್ವಜದಲ್ಲಿ ಮೊನ್ನೆ ಎಲ್ಲ ನಾವು ವಿಡಿಯೋ ಮಾಡಿ ಧ್ವಜ ಹರಿದು 3 ದಿನ ಆಗಿದೆ ಹಾಕಬೇಕು ಅಂತೇಳಿ ಏನು ವಿಡಿಯೋ ಎಲ್ಲ ಬಿಟ್ವಿ. ಅದು ನಮಗೆ ಅಗೌರವ ತರುತ್ತೆ, ಮುಂದೆ ಏನೆಲ್ಲ ಹೋಗುತ್ತೋ ಅಂತ ಹೇಳಿ ಜಿಲ್ಲಾಡಳಿತ ಒಂದು ಗಾಬರಿ ಭಯಗೊಂಡು ಈ ಒಂದು ಆತರ್ಥದಲ್ಲಿ ಕ್ರಮ ಕೈಗೊಂಡವ್ರೆ. ಹಾಕಿದ್ರೆ ಸರ್ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಏನು ಆನಂದ್, ಅರ್ಜುನ ಸ್ತಂಭದಲ್ಲಿ ಹೊಸ ತ್ರಿವರ್ಣ ಧ್ವಜವನ್ನ ಏನೋ ಹಾರಾಟ ಮಾಡಿಸಿದ್ದಾರೆ. ಒಂದು ವರ್ಗ ಹೇಳೋ ಪ್ರಕಾರ ದೊಡ್ಡ ಧ್ವಜವನ್ನ ಹಾರಾಟ ಮಾಡಿಸ್ಬೇಕಾಗಿತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದು ವರ್ಗ ಹೇಳ್ತಾ ಇರೋದನ್ನ ಗಮನಿಸ್ತಾ ಇದ್ರೆ ಇಲ್ಲಿ ರಾಷ್ಟ್ರ ಧ್ವಜ ಹಾರಾಟ ಮಾಡೋದು ಬೇಡ, ಹನುಮ ಧ್ವಜ ಹಾರಾಟವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ದ್ವಂದ್ವ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಗ್ರಾಮಸ್ಥರು. ಏನ್ ಕತೆ? ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾದ ಸ್ವರೂಪ ಪಡ್ಕೊಳ್ಬಹುದು ಅಂತ?
ರಮ್ಯಾ, ಮಂಡ್ಯದ ಕೆರಗೋಡು ಗ್ರಾಮದ ಹನುಮ ದಂಗಲ್ ಜೋರಾಗಿತ್ತು. ಜನವರಿ 28ನೇ ತಾರೀಕು ಕೆರಗೋಡು ಗ್ರಾಮದಲ್ಲಿ ಅಂದರೆ ಅರ್ಜುನ ಸ್ತಂಭ ಏನಿದೆ ನಿಮಗೆ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂಥದ್ದು, ಈ ಅರ್ಜುನ ಸ್ತಂಭದಲ್ಲಿ ಆರಿಸಲಾಗಿದ್ದಂಥ ಏನು ಹನುಮ ಧ್ವಜವನ್ನು ಮಂಡ್ಯ ಜಿಲ್ಲಾಡಳಿತ ಇಳಿಸಿ ತ್ರಿವರ್ಣ ಧ್ವಜವನ್ನು ಆರಿಸಿದ್ರು. ಅಂದರೆ ಸಾರ್ವಜನಿಕ ಸ್ಥಳ ಇದು, ಇಲ್ಲಿ ಒಂದು ಧರ್ಮದ ಸಂಕೇತ ಆಗಿರುವಂಥ ಧ್ವಜವನ್ನು ಆರಿಸೋದಕ್ಕೆ ಅವಕಾಶ ಇಲ್ಲ ಅನ್ನೋ ಒಂದು ಕಾರಣ ನೀಡಿ ಹನುಮ ಧ್ವಜವನ್ನು ಇಳಿಸಿ ತ್ರಿವರ್ಣ ಧ್ವಜವನ್ನು ಆರಿಸಿದ್ರು. ಆದರೆ ಆ ಒಂದು ಧ್ವಜ ಸಂಪೂರ್ಣವಾಗಿ ಮೇಲೆ ಆರಿರಲಿಲ್ಲ. ಅಂದರೆ ಕಂಬದ ಧ್ವಜಸ್ತಂಭದ ಒಂದು ಮುಕ್ಕಾಲು ಭಾಗದಷ್ಟು ಮಾತ್ರ ಹೇರಿತ್ತು. ಹಾಗಾಗಿ ತ್ರಿವರ್ಣ ಧ್ವಜಕ್ಕೆ ಅವಮಾನ ಮಾಡ್ತಿದ್ದಾರೆ ಅನ್ನೋ ಆರೋಪವು ಕೂಡ ಕೇಳಿಬಂದಿತ್ತು. ಮತ್ತೊಂದು ಕಡೆ ಧ್ವಜ ಕೂಡ ಹಳೆದಾಗಿತ್ತು. ಆ ಕಾರಣಕ್ಕಾಗಿ ಇವತ್ತು ಬೆಳ್ಳಂಬೆಳಿಗ್ಗೆ ADC ನಾಗರಾಜು ಹಾಗೂ ASP ತಿಮ್ಮಯ್ಯ ನೇತೃತ್ವದಲ್ಲಿ ಇವತ್ತು ಹನುಮ ಅಂದರೆ ಏನು ಈ ಒಂದು ಧ್ವಜ ಸ್ತಂಭದಲ್ಲಿದ್ದಂಥ ತ್ರಿವರ್ಣ ಧ್ವಜವನ್ನು ಇಳಿಸಿ ಹೊಸದಾದಂಥ ಒಂದು ಧ್ವಜವನ್ನು ಆರಿಸಿರುವಂಥದ್ದು. ಆದರೆ ಈ ಒಂದು ಧ್ವಜವನ್ನು ಆರಿಸಿರೋದಕ್ಕೂ ಕೂಡ ಗ್ರಾಮಸ್ಥರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನು ಅಂದರೆ 108 ಅಡಿ ಧ್ವಜಸ್ತಂಭ, ಇದಕ್ಕೆ ದೊಡ್ಡದಾದಂಥ ಅಂದರೆ ಆ ಕಂಬಕ್ಕೆ ತಕ್ಕದಾದಂಥ ಒಂದು ಧ್ವಜವನ್ನು ಆರಿಸಬೇಕಾಗಿತ್ತು. ಆದರೆ ಚಿಕ್ಕ ಧ್ವಜವನ್ನು ಆರಿಸಿ ಆ ಮೂಲಕ ಕೂಡ ಏನು ತ್ರಿವರ್ಣ ಧ್ವಜಕ್ಕೆ ಅವಮಾನ ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ಈ ಗ್ರಾಮಸ್ಥರು ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವದ ದಿನ 30x20 ಅಡಿಯ ತ್ರಿವರ್ಣ ಧ್ವಜವನ್ನು ಆರಿಸಿದ್ರು. ಅದೇ ಮಾದರಿಯ ತ್ರಿವರ್ಣ ಧ್ವಜವನ್ನು ಆರಿಸಬೇಕಾಗಿತ್ತು ಅಂತ ಹೇಳಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅದ್ರ ಜೊತೆಗೆ ಏನು ಈ ಒಂದು ಧ್ವಜಸ್ತಂಭ ಏನಿದೆ ಇದು ಸಾರ್ವಜನಿಕರ ಹಣ ಅಲ್ಲ, ಅಂದರೆ ಸರ್ಕಾರದಿಂದ ಮಾಡಿರುವಂಥ ಧ್ವಜಸ್ತಂಭ ಅಲ್ಲ. ನಾವು ಚಂದ ಎತ್ತಿ ಹನುಮ ಧ್ವಜವನ್ನು ಆರಿಸೋದಕ್ಕಾಗಿ ಅರ್ಜುನ ಸ್ತಂಭವನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇಲ್ಲಿ ಹನುಮ ಧ್ವಜವನ್ನೇ ಆರಿಸಬೇಕು. ನಾವು ಜನವರಿ ಅಂದರೆ ಜೂನ್ 4ರ ನಂತರ ನಾವು ಹೋರಾಟದ ಸ್ವರೂಪವನ್ನು ಬದಲಾಯಿಸ್ತಾ ಹೋಗ್ತೀವಿ. ರಿಸಲ್ಟ್ ಬರೋವರೆಗೆ ಕಡೆ ನಾವು ಯಾವುದೇ ರೀತಿಯ ಹೋರಾಟವನ್ನು ಪ್ಲಾನ್ ಮಾಡೋದಿಲ್ಲ. ರಿಸಲ್ಟ್ ಬಂದಾದ ನಂತರ, ಲೋಕಸಭೆ ಚುನಾವಣೆಯ ರಿಸಲ್ಟ್ ಬಂದಾದ ನಂತರ ನಮ್ಮದು ಹೋರಾಟವ ದುರುಪರೇಷವನ್ನು ತಿಳಿಸ್ತಾ ಹೋಗ್ತೀವಿ. ಜೊತೆಗೆ ರಾಜ್ಯಾದ್ಯಂತ ಈ ಹೋರಾಟವನ್ನು ವಿಸ್ತಾರ ಮಾಡಿ ಆನಂತರ ದೊಡ್ಡ ಮಟ್ಟದ ಹೋರಾಟ ಮಾಡಿ ನಾವು ನ್ಯಾಯವನ್ನು ಪಡ್ಕೊಳ್ತೀವಿ ಅಂತ ಹೇಳಿ ಒತ್ತಾಯ ಅಂದರೆ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ತ್ರಿವರ್ಣ ಧ್ವಜವನ್ನು ಬದಲಿಸಿ ಜಿಲ್ಲಾಡಳಿತ ಇವತ್ತು ನಿಯಮಾನುಸಾರ ಅಂದರೆ ಗೌರವ ಸಲ್ಲಿಸೋ ಮೂಲಕ ಹೊಸ ತ್ರಿವರ್ಣ ಧ್ವಜವನ್ನು ಆರಿಸಿದ್ದಾರೆ. ಆದರೆ ಅದಕ್ಕೂ ಕೂಡ ಅಸಮಾಧಾನ ವ್ಯಕ್ತವಾಗ್ತಾ ಇರುವಂಥದ್ದು. ದೊಡ್ಡದಾದಂಥ ತ್ರಿವರ್ಣ ಧ್ವಜವನ್ನು ಆರಿಸಬೇಕು ಅಂತ ಒಂದು ಕಡೆ ಕೇಳಿ ಬರ್ತಾ ಇದ್ದಾರೆ, ಮತ್ತೊಂದು ಕಡೆ ಈ ಒಂದು ಅರ್ಜುನ ಸ್ತಂಭದಲ್ಲಿ ಹನುಮ ಧ್ವಜವನ್ನೇ ಆರಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ರಮ್ಯಾ, ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಆನಂದ್. ಪ್ರಜ್ವಲ್ ರೇವಣ್ಣ ಪರಾರಿಯಾಗಿ 25 ದಿನಗಳೇ ಕಳೆದು ಹೋಗಿದೆ. ಪೆನ್ಡ್ರೈವ್ ಕೇಸಲ್ಲಿ ಪ್ರಜ್ವಲ್ಗಾಗಿ SIT ಅಧಿಕಾರಿಗಳು ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಪ್ರಜ್ವಲ್ ವಿರುದ್ಧ ಪ್ರಬಲ ಸಾಕ್ಷ್ಯವನ್ನ ಕಲೆ ಹಾಕ್ತಾ ಇದ್ದಾರೆ SIT ಅಧಿಕಾರಿಗಳು. ಇಲ್ಲಿಯವರೆಗೂ ಪ್ರಜ್ವಲ್ ವಿರುದ್ಧ ಸಿಕ್ಕಿರುವಂತಹ ಸಾಕ್ಷಿಗಳೆಷ್ಟು ಹಾಗಾದ್ರೆ? ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪ್ರಜ್ವಲ್ ವಿರುದ್ಧ ಎಷ್ಟು ಸಾಕ್ಷ್ಯಗಳನ್ನ ಇಲ್ಲಿಯವರೆಗೂ SIT ಟೀಮ್ ಕಲೆ ಹಾಕಿದೆ ಅನ್ನೋದು ಒಂದು ಕಡೆ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಮತ್ತೊಂದು ಕಡೆ 25 ದಿನಗಳಾದರೂ ಕೂಡ ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋದರ ಕುರಿತು ಇನ್ನೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಪ್ರಜ್ವಲ್ ವಿರುದ್ಧ 70ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಲಾಗಿದೆ. ಅದು ಕೂಡ ಹೇಳಿಕೆಗಳ ಸಂಗ್ರಹ, ಟೆಕ್ನಿಕಲ್ ಎವಿಡೆನ್ಸ್, ಹೇಳಿಕೆ, ಇನ್ನಿತರೆ ಸಾಕ್ಷಿಯನ್ನ ಸಂಗ್ರಹ ಮಾಡಲಾಗಿದೆ. 10 ಸರ್ಕಾರಿ ನೌಕರ ಸಂತ್ರಸ್ತೆಯರಿಂದ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ವರ್ಗಾವಣೆ, ಬಡ್ತಿ, OOD ನೆಪದಲ್ಲಿ ದುರುಪಯೋಗ ಪಡಿಸಿಕೊಳ್ಳಲಾಗಿತ್ತು. ಮಹಿಳೆಯರನ್ನ ತಮ್ಮನ್ನ ಉಪಯೋಗಿಸಿಕೊಂಡಿದ್ದಾಗಿ ಸಂತ್ರಸ್ತೆಯರು ಹೇಳಿಕೆಯನ್ನ ಕೊಟ್ಟಿದ್ದಾರೆ.